ಹಸಿವಿನ ನೋವು, ಅನ್ನದ ಮೌಲ್ಯ ನನಗೆ ತಿಳಿದಿದೆ. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಯಿತು ಎಂದು ಸಿಎಂ ಸಿದ್ದರಾಮಯ್ಯ ಪದೇ ಪದೇ ನೆನಪಿಸುತ್ತಾರೆ. ಆದರೆ ಹಸಿದವರ ಹಸಿವು ನೀಗಿಸಬೇಕಾದ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ದಂಧೆಕೋರರ ಪಾಲಾಗುತ್ತಿರುವುದು ನಿಜಕ್ಕೂ ಕೂಡ ಬಡವರ ಹೊಟ್ಟೆ ಮೇಲೆ ಬರ ಎಳೆದಂತಾಗಿದೆ. ಮೊಳಕಾಲ್ಮೂರು, ಏಳಿಕೇಳಿ ಬಡ ತಾಲೂಕು. ಇಂತಹ ತಾಲೂಕಿನಲ್ಲಿ ಮತ್ತೆ ಮತ್ತೆ ಅಕ್ರಮ ಪಡಿತರ ಅಕ್ಕಿ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವುದು ನಿಜಕ್ಕೂ ಕೂಡ ದುರದೃಷ್ಟಕರ. ತಾಲೂಕಿನ ಶಿರಳೇಕೊಳ ಗ್ರಾಮದ ಹೊರವಲಯದ ಜಾಲಿಮುಳ್ಳಿನ ಪೊದೆಗಳ ಮಧ್ಯದಲ್ಲಿ ಯಾರಿಗೂ ತಿಳಿಯದಂತೆ ಸಾವಿರಾರು ಚೀಲಗಳಿರುವ ಪಡಿತರ ಅಕ್ಕಿ ದಾಸ್ತಾನು ಮಾಡಿರುವ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ಪಂಚಾಯಿತಿ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ ನೇತೃತ್ವದಲ್ಲಿ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಅಕ್ಕಿ ದಂಧೆಕೋರರಿಗೆ ಚಳಿ ಬಿಡಿಸಿದ್ದಾರೆ. ಯಾವುದೇ ಡೌಟ್ ಬಾರದಂತೆ ಅಕ್ಕಿ ಚೀಲಗಳ ಮೇಲೆ ತಾಡ್ಪಾಲ್ ಹಾಕಿ ಅಕ್ಕಿ ಸಂಗ್ರಹದ ಸ್ಥಳಕ್ಕೆ ಯಾರೂ ಕೂಡ ಬರದಂತೆ ದಾರಿಯುದ್ದಕ್ಕೂ ಮಳ್ಳಿನ ರಾಶಿ ಹಾಕಿದರು. ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ ಅವರು ಮಧ್ಯರಾತ್ರಿ 1 ಗಂಟೆ ಸಮಯದಲ್ಲಿ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಸಾವಿರಾರು ಮೂಟೆಗಳು ಇರುವುದು ಪತ್ತೆ ಮಾಡಿದರು. ಯಾವುದೇ ಭಯವಿಲ್ಲದೆ ಮಳೆಯಲ್ಲೂ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ ಅಕ್ಕಿಯನ್ನು ವಶಪಡಿಸಿಕೊಂಡು ಚಿತ್ರದುರ್ಗ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ ಅವರ ಧೈರ್ಯವನ್ನು ಮೆಚ್ಚಲೇಬೇಕಿದೆ. ಸ್ವಲ್ಪ ಹಿಂದೆ ಬರ್ರಿ ನೀವು, ಸ್ವಲ್ಪ ಹಿಂದೆ ಬರ್ರಿ. ಸ್ವಲ್ಪ ಹಿಂದೆ ಬರ್ರಿ. ಗಾಡಿ ಪ್ಲಸ್ ಮಾಡ್ಕೊಳ್ತಾರೆ ತಗೊಂಡಿಲ್ಲ ಎಷ್ಟು ಗೊತ್ತಾಗ್ತದೆ. ಇಲ್ಲ ಸ್ವಲ್ಪ ಟಾರ್ಚರ್ ಬಿಟ್ಟಿರ್ತಾರೆ. ಸರಿ ಕೊಡಿ. ಸರ್ ಬಂದೆ ಸರ್. ಹಾಂ ಸರ್. ಹಾಂ